Welcome my dear students. In the last class we have learned about the OSA model, right? Now we are going to be learning the next concept is communication technologies. ಯಾವುದೆಲ್ಲ communication technologies ಉಂಟು ಅನ್ನೋದನ್ನ ಈಗ ಕಲಿತೀವಿ. Physical cum data link layer in the model consists of a local area network, personal area network. So as we know, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ ಮಾಡೆಲ್ IETF 6 ಲೇಯರ್ ಮಾಡೆಲ್ ನಾವು ನೋಡಿದ್ವಿ. ಅದರಲ್ಲಿ ಇಲ್ಲಿ ನೋಡ್ತಾ ಇದ್ವಿ ಫಿಸಿಕಲ್ ಕಮ್ ಡಾಟಾ ಲಿಂಕ್ ಲೇಯರ್. ಓಕೆ, ದಿಸ್ ಫಿಸಿಕಲ್ ಕಮ್ ಡಾಟಾ ಲಿಂಕ್ ಲೇಯರ್ ಇನ್ ದ ಮಾಡೆಲ್ ಕನ್ಸಿಸ್ಟ್ ಆಫ್ ಅ ಲೋಕಲ್ ಏರಿಯಾ ನೆಟ್ವರ್ಕ್ ಆರ್ ಎ ಪರ್ಸನಲ್ ಏರಿಯಾ ನೆಟ್ವರ್ಕ್. ಸೊ ಈ ಲೇಯರ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ತಿದ್ದಾರೆ. ಲೋಕಲ್ ಏರಿಯಾ ನೆಟ್ವರ್ಕ್ ಇರ್ಬೋದು ಅಥವಾ ಪರ್ಸನಲ್ ಏರಿಯಾ ನೆಟ್ವರ್ಕ್ ಇರ್ಬೋದು. A local network of IoT or M2M devices deploys one of two types of technologies. So if you are using the local network of IoT or M2M devices, then it can install two types of technologies. Okay, deploys means installation. Okay, make the usage, that is wireless or wired communication technologies. ಈ ಎರಡು ಕಮ್ಯುನಿಕೇಶನ್ ಟೆಕ್ನಾಲಜೀಸ್ ನ ಯೂಸ್ ಮಾಡುತ್ತೆ. ಒಂದು ವೈರ್ಲೆಸ್ ಅಂತ ಹೇಳ್ತೀವಿ, ಇನ್ನೊಂದು ವೈರ್ಡ್ ಅಂತ ಹೇಳ್ತೀವಿ. ವೈರ್ಲೆಸ್ ಅಂತ ಹೇಳಿದ್ರೆ ಇವತ್ತು ನಾವು ಮೊಬೈಲ್ ನಲ್ಲಿ ಯೂಸ್ ಮಾಡ್ತಿರೋದೆಲ್ಲ ವೈರ್ಲೆಸ್ ಟೆಕ್ನಾಲಜಿ, ರೈಟ್? ಇಂಟರ್ನೆಟ್ ಆಕ್ಸೆಸ್ ಮಾಡ್ತಾ ಇದೀವಿ ಮೀನ್ಸ್ ಇಟ್ ಇಸ್ ಅ ವೈರ್ಲೆಸ್ ಟೆಕ್ನಾಲಜಿ. ಅದೇ ವೈರ್ಡ್ ಟೆಕ್ನಾಲಜಿ ಅಂತ ಹೇಳಿದ್ರೆ ನಾವು ಕಾಲೇಜಿನಲ್ಲಿ ನೋಡ್ತಾ ಇರುವ cabling system. Through cabling system to cabling system we are accessing the data, right? Here figure 2.4 shows connected devices first to ith. So ಇಲ್ಲಿ ನಾವು the figure ನೋಡ್ತಾ ಇದ್ವಿ. ಇದರಲ್ಲಿ ಫಸ್ಟ್ ಟು ith ಡಿವೈಸಸ್ ನ ನಾವು ಕನೆಕ್ಟ್ ಮಾಡ್ತಾ ಇದ್ವಿ. ಮೀನ್ಸ್ ಡಿವೈಸ್ 1 to device I. Okay, connectivity using different technologies for communication of data from and two devices to the local area network connectivity to a gateway. So by using these connectivity of different technologies, we are communicating the data from one devices to another devices through a local area network connectivity to a gateway. Okay, so adannu ನಾವು ಇಲ್ಲಿ ನೋಡಬಹುದು. Figure 2.4 shows number of devices present in an IoT or M2M device network. So ಇಲ್ಲಿ ನಿಮ್ಮ ಈ ಫಿಗರ್ ನಲ್ಲಿ ನಾವು ಏನು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು number of device present in IoT or M2M device network. IoT ಅಥವಾ M2M devices ನಲ್ಲಿ ಎಷ್ಟು ಡಿವೈಸಸ್ ಉಂಟು ಅನ್ನೋದನ್ನ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ಡಿವೈಸ್ 1, ಡಿವೈಸ್ 2 and so on. ಡಿವೈಸ್ I-1, ಡಿವೈಸ್ I ಅಂತ ಹೇಳ್ತಾ ಇದ್ವಿ. ಮೀನ್ಸ್ we are having n devices. Okay, so we are using the n devices and every devices is using these layers, physical cum data link layer by the IETF. ಸೊ ಈ ಲೇಯರ್ ನ ಯೂಸ್ ಮಾಡ್ತಾ ಉಂಟು ಅಂತ ಹೇಳಿದಾಗ ಕಂಪಲ್ಸರಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಥವಾ ಪರ್ಸನಲ್ ಏರಿಯಾ ನೆಟ್ವರ್ಕ್ ನ ಯೂಸ್ ಮಾಡ್ತೀವಿ. ಇದನ್ನು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಾವು ಕಂಪಲ್ಸರಿ ವೈರ್ಲೆಸ್ ಟೆಕ್ನಾಲಜಿ ಆರ್ ವೈರ್ಡ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿವೈಸ್ 1, ಡಿವೈಸ್ 2 IoT ಆರ್ M2M ಏರಿಯಾ ನೆಟ್ವರ್ಕ್ ಅಂಡ್ ಗೇಟ್ವೇ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಡಿವೈಸ್ ನ ನಾವು ಡಿವೈಸ್ 1, ಡಿವೈಸ್ 2 ಗೆ ಕನೆಕ್ಟ್ ಮಾಡಿದ್ವಿ. ಓಕೆ, IoT ಆರ್ M2M ಡಿವೈಸಸ್ ನ ನಾವೇನ್ ಮಾಡಿದ್ವಿ, ಡಿವೈಸ್ 1, ಡಿವೈಸ್ 2 ಗೆ ಕನೆಕ್ಟ್ ಮಾಡಿ ಇಲ್ಲಿ ಟೆನ್ಸ್ ಆಫ್ ಬ್ಯಾಟ್ಸ್ ಆಫ್ ಡೇಟಾವನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಓಕೆ, ಥ್ರೂ ದ ಗೇಟ್ವೇಸ್. ಸೊ ಅದೇ ಇಲ್ಲಿ ನೋಡಿ ಡಿವೈಸ್ 3 ಅಂಡ್ ಸೋ ಆನ್ ಅಂತ ಉಂಟು. ಹಿಯರ್ ದೀಸ್ ಆರ್ ಆಲ್ಸೋ ಯೂಸಿಂಗ್ ದೀಸ್ ಪ್ರೋಟೋಕಾಲ್ಸ್: ಬ್ಲೂಟೂತ್, ಸ್ಮಾರ್ಟ್ IP, ಜಿಗ್ಬಿ IP, ಜಿಗ್ಬಿ NAN, 6LoWPAN, RF, ಓಕೆ, NFC, ನಿಯರ್ ಫೀಲ್ಡ್ ಕಮ್ಯುನಿಕೇಶನ್, LPWAN ನೆಟ್ವರ್ಕ್ ಪ್ರೋಟೋಕಾಲ್ಸ್. ಈ ಎಲ್ಲಾ ಪ್ರೋಟೋಕಾಲ್ಸ್ ನ ಯೂಸ್ ಮಾಡುತ್ತೆ. ಓಕೆ, ಈ ಎಲ್ಲಾ ಪ್ರೋಟೋಕಾಲ್ಸ್ ನ ಈ IoT ಆರ್ M2M ಡಿವೈಸಸ್ ಯೂಸ್ ಮಾಡ್ತಾ ಉಂಟು. ಯೂಸ್ ಮಾಡಿಕೊಂಡು ಇನ್ನು ಉಳಿದ ಡಿವೈಸಸ್ ಇಂದ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಅ ಶೋ. ದ ಫಿಗರ್ ಶೋಸ್ ದ ಲೋಕಲ್ ಏರಿಯಾ ನೆಟ್ವರ್ಕ್ ಆಫ್ ದ ಡಿವೈಸ್. ಸೊ ಹಿಯರ್ ವಿ ಆರ್ ಸೀಯಿಂಗ್ ದ ಲೋಕಲ್ ಏರಿಯಾ ನೆಟ್ವರ್ಕ್ ಡಿವೈಸ್. ದ ಕನೆಕ್ಟಿವಿಟಿ ಬಿಟ್ವೀನ್ ದ ಡಿವೈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಯೂಸಿಂಗ್ ಬೈ RF. ಸೊ RF ಮೀನ್ಸ್ ರೇಡಿಯೋ ಫ್ರೀಕ್ವೆನ್ಸಿ. ಇಲ್ಲಿ ಹೇಳ್ತಾ ಇದ್ವಿ, ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ನಾವು ನೋಡ್ತಾ ಇದ್ವಿ, ರೈಟ್? ದಿಸ್ ಇಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್, ರೈಟ್? ಈ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಇದ್ದ ಡಿವೈಸಸ್ ಗಳೆಲ್ಲ ಯಾವುದರನ್ನು ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ದಾರೆ. ವಾಟ್ ಆರ್ ದ ಕನೆಕ್ಟಿವಿಟೀಸ್? ದೇ ಆರ್ RF, ರೇಡಿಯೋ ಫ್ರೀಕ್ವೆನ್ಸಿ, ಬ್ಲೂಟೂತ್ ಟೆಕ್ನಾಲಜಿ, ಬ್ಲೂಟೂತ್ SE ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ಬ್ಲೂಟೂತ್ ಸ್ಮಾರ್ಟ್ ಎನರ್ಜಿ, ಜಿಗ್ಬಿ IP or Zigbee NAN, neighborhood area network. NAN stands for neighborhood area network. NFC, near field communication, or 6LoWPAN or mobile. Okay,
ಈ ಎಲ್ಲ ಕನೆಕ್ಟಿವಿಟಿನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ವಿ, ಲೆಫ್ಟ್ ಹ್ಯಾಂಡ್ನಲ್ಲಿ ಇರುವ ಡಿವೈಸಸ್ನೆಲ್ಲ ಕನೆಕ್ಟ್ ಮಾಡ್ತಾ ಇದ್ವಿ. ಆಲ್ ದೀಸ್ ಆರ್ ದ ಪ್ರೋಟೋಕಾಲ್ಸ್ ಆ್ಯಂಡ್ ದೀಸ್ ಪ್ರೋಟೋಕಾಲ್ಸ್ ಆರ್ ಇಂಟಿಗ್ರೇಟೆಡ್ ಇನ್ ಲೋಕಲ್ ಏರಿಯಾ ನೆಟ್ವರ್ಕ್ ಇನ್ ದ ಗೇಟ್ವೇಸ್. Okay, so tens of bytes communicate at an instance. So at a time we can able to transmit tens of bytes of data between devices and local device network. So ನಿಮ್ಮ IoT device ಇಂದ local area network devices ಗೆ ನಾವು ಏನು ಮಾಡ್ಬೋದು, tens of bytes of data ವನ್ನು ಟ್ರಾನ್ಸ್ಫರ್ ಮಾಡ್ಬೋದು. Okay, from one device to another device. Now wireless communication technology. Now we will see about the wireless communication technologies. Let us see. Physical cum data link layer used wired or wireless communication technology. As we know that examples of wireless communication technologies are ಯಾವುದೆಲ್ಲ wireless communication technologies ಉಂಟು ಅನ್ನೋದನ್ನು ನೋಡುವ. NFC near field communication. NFC stands for near field communication. RFID radio frequency identification device. Zigbee, Bluetooth short form is BT, RF transceivers and RF modules. All these are the wireless communication technologies. Okay, this is a very important question. This question will be asked, and this is also very important question for 2 marks, and this is for 5 marks. Okay, so first of all let us see wireless communication technology. NFC ಬಗ್ಗೆ ನಾವು ನೋಡುವ. Near field communication is an enhancement of ISO bar IEC to 14443 standard for contactless proximity code. So ಇಲ್ಲಿ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್ ಅಂತ ವೈರ್ಲೆಸ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನುಂಟು ಇದೆಲ್ಲ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತಾ ಇದ್ವಿ. ಆಲ್ರೆಡಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅವರು ಡಿಫೈನ್ ಮಾಡಿರುವ ಕಾಂಟ್ಯಾಕ್ಟ್ಲೆಸ್ ಪ್ರಾಕ್ಸಿಮಿಟಿ ಕಾರ್ಡ್ಗೆ ಸಂಬಂಧಪಟ್ಟ ಆಲ್ರೆಡಿ ಇದಕ್ಕೆ ಡಿಫೈನ್ ಮಾಡಿದ್ದಾರೆ ಪ್ರಾಕ್ಸಿಮಿಟಿ ಕಾರ್ಡ್ಸ್. ಓಕೆ, ಕಾಂಟ್ಯಾಕ್ಟ್ಲೆಸ್ ಪ್ರಾಕ್ಸಿಮಿಟಿ ಕಾರ್ಡ್ಸ್ ಇದಕ್ಕೆ ಸಂಬಂಧಪಟ್ಟ ಅಡಿಷನಲ್ ಫೀಚರ್ಸ್ ಅಂತ ಹೇಳ್ತಾ ಇದ್ದಾರೆ. Okay, NFC is a short distance 20 centimeter wireless communication technology. So NFC is a short distance anta helta idvi. It is up to 20 centimeters, as we know 15 centimeter scale, right? So ಅದರ ಹಿಂದೆ ಒಂದು 5 centimeter ಆಡ್ ಮಾಡಿದ್ರೆ ಅಷ್ಟು ದೂರದಲ್ಲಿ ಮಾತ್ರವೇ ಇಂಥ ವೈರ್ಲೆಸ್ ಕಮ್ಯುನಿಕೇಶನ್ ಟೆಕ್ನಾಲಜಿನ ನಾವು ಆಕ್ಸೆಸ್ ಮಾಡಬಹುದು. It enables data exchange between cords in proximity and other devices. ಸೊ ಈ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್ ಇಂದ ನಾವೇನ್ ಮಾಡಬಹುದು, ವಿ ಕ್ಯಾನ್ ಏಬಲ್ ಟು ಎಕ್ಸ್ಚೇಂಜ್ ದ ಡೇಟಾ ಬಿಟ್ವೀನ್ ಕಾರ್ಡ್ ಇನ್ ಪ್ರಾಕ್ಸಿಮಿಟಿ ಅಂಡ್ ಅದರ್ ಡಿವೈಸಸ್. ಸೊ ನಿಮ್ಮ ಕಾರ್ಡ್ ನಲ್ಲಿ ಏನು ಡೇಟಾ ಉಂಟು ಆ ಡೇಟಾನ ನಾವು ನಿಮ್ಮ ಡಿವೈಸಸ್ಗೆ ಟ್ರಾನ್ಸ್ಫರ್ ಮಾಡಬಹುದು, ರೈಟ್? ಫಾರ್ ಎಕ್ಸಾಂಪಲ್ ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ, ಅಪ್ ಟು 2000 ನೀವು ಸ್ವೈಪ್ ಮಾಡಬೇಕಾಗಿಲ್ಲ ನಿಮ್ಮ ಡೆಬಿಟ್ ಕಾರ್ಡ್, ರೈಟ್? ಅದರಲ್ಲಿ ಇಂಥ ಟೆಕ್ನಾಲಜೀಸ್ ಇರಬಹುದು. ಓಕೆ, ಜಸ್ಟ್ ಟ್ಯಾಪ್ ಮಾಡಿ ಸಾಕು ಅಂತ ಹೇಳಿ ಬರ್ತಾ ಉಂಟಲ್ವಾ, ಅಂಥದ್ದೆಲ್ಲ ಇಲ್ಲಿ ಇದೆಲ್ಲ ನಿಮ್ಮ ಪ್ರಾಕ್ಸಿಮಿಟಿ ಕಾರ್ಡ್ ಆಗಿರುತ್ತೆ. ಕಾರ್ಡ್ನಲ್ಲಿ ಪ್ರಾಕ್ಸಿಮಿಟಿ ಸೆನ್ಸಾರ್ಸ್ ಇರುತ್ತೆ, ಅದರಿಂದ ನಾವೇನು ಮಾಡ್ಬೋದು, ಇದನ್ನ ಆಕ್ಸೆಸ್ ಮಾಡ್ಬೋದು. ಎಸ್, ಎಕ್ಸಾಂಪಲ್ಸ್ ಆಫ್ ಅಪ್ಲಿಕೇಶನ್ಸ್ ಆಫ್ NFC ಆರ್ ಪ್ರಾಕ್ಸಿಮಿಟಿ ಕಾರ್ಡ್ ರೀಡರ್, RFID, IoT, M2M ಆರ್ ಮೊಬೈಲ್ ಡಿವೈಸಸ್, ಮೊಬೈಲ್ ಪೇಮೆಂಟ್ ವಾಲೆಟ್, ಎಲೆಕ್ಟ್ರಾನಿಕ್ ಕೀಸ್ ಫಾರ್ ಕಾರ್, ಹೌಸ್, ಆಫೀಸ್ ಎಂಟ್ರಿ ಕೀಸ್ ಅಂಡ್ ಬಯೋಮೆಟ್ರಿಕ್ ಪಾಸ್ಪೋರ್ಟ್ ರೀಡರ್ಸ್. ಸೊ ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್. ನಿಮ್ಮ NFC-ಗೆ ಎಕ್ಸಾಂಪಲ್ ಯಾವುದಂತ ಹೇಳ್ತಾ ಇದ್ದಾರೆ, ಪ್ರಾಕ್ಸಿಮಿಟಿ ಕಾರ್ಡ್ ರೀಡರ್ ಆಗಿರಬಹುದು, RFID ಆಗಿರಬಹುದು, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸಸ್. ಓಕೆ, ಸೊ ಇದು ಟ್ಯಾಕ್ಸ್ ಈಗ ಬರ್ತಾ ಉಂಟಲ್ವಾ ಅದು. ನೆಕ್ಸ್ಟ್ IoT ಡಿವೈಸಸ್ ಆಗಿರ್ಬೋದು, M2M ಮೊಬೈಲ್ಸ್ ಆಗಿರ್ಬೋದು, ಮೆಷಿನ್ ಟು ಮೆಷಿನ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಡಿವೈಸಸ್ ಆಗಿರ್ಬೋದು, ಮೊಬೈಲ್ನಲ್ಲಿ ಪೇಮೆಂಟ್ ವಾಲೆಟ್ಸ್ ಆಗಿರ್ಬೋದು, ರೈಟ್? ಎಲೆಕ್ಟ್ರಾನಿಕ್ ಕೀಸ್ ಫಾರ್ ಕಾರ್ಸ್, ಎಲೆಕ್ಟ್ರಾನಿಕ್ ಕೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಆನ್ ಅಂಡ್ ಆಫ್ ಮಾಡ್ತಾ ಇದೀವಲ್ವಾ, ದೋಸ್ ಆರ್ ದ ಎಲೆಕ್ಟ್ರಾನಿಕ್ ಕೀ ಕಾರ್ಡ್ಸ್. ಅಂಡ್ ಹೌಸ್ ನಾವು NFC ಇಂದನೇ ನಾವು ಮಾಡಬಹುದು. ಅಂಡ್ ಆಫೀಸ್ ಎಂಟ್ರಿ ಕೀಸ್, ನಿಮ್ಮ ಆಫೀಸ್ ಎಂಟ್ರಿ ಕೀಸ್ ನಾವು ಅದನ್ನು ಮಾಡಬಹುದು. ಅದೇ ರೀತಿಯಲ್ಲಿ ಬಯೋಮೆಟ್ರಿಕ್ ಪಾಸ್ವರ್ಡ್ ರೀಡರ್ಸ್. ಓಕೆ, ಪಾಸ್ಪೋರ್ಟ್ ರೀಡರ್ನು ನಾವು ಬಯೋಮೆಟ್ರಿಕ್ ಇಂದ ನಾವೇನ್ ಮಾಡಬಹುದು, ಆಕ್ಸೆಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಯುವರ್ NFC device transmit and receive data at the same instance and setup time is 0.1. ಸೊ ನಿಮ್ಮ NFC ಡಿವೈಸ್ ಇಂದ ನಾವು ಅಟ್ ಎ ಟೈಮ್ ಏನು ಮಾಡ್ಬೋದು, ವಿ ಕ್ಯಾನ್ ಸೆಂಡ್ ಅಂಡ್ ರಿಸೀವ್ ದ ಡೇಟಾ. ವಿ ಕ್ಯಾನ್ ಸೆಂಡ್ ಅಂಡ್ ರಿಸೀವ್ ದ ಸೇಮ್ ಟೈಮ್. ಅಂಡ್ ವಾಟ್ ಇಸ್ ದ ಟೈಮ್ ಟೇಕನ್ ಫಾರ್ ಇಟ್ಸ್ ಸೆಟಪ್ ಈಸ್ 0.1 second. ಓಕೆ, ವಿತಿನ್ ಅ ಸೆಕೆಂಡ್ ವಿ ಕ್ಯಾನ್ ಏಬಲ್ ಟು ಸೆಂಡ್ ಅಂಡ್ ರಿಸೀವ್ ದ ಡೇಟಾ ಅಪ್ ಟು 20 centimeter distance. It is a wireless communication, right? The device or its reader can generate RF field for the nearby passive devices such as passive RFID. ಸೊ ಇಲ್ಲಿ ನಿಮ್ಮ ಡಿವೈಸ್ ಇರ್ಬೋದು ಅಥವಾ ರೀಡರ್ಸ್ ಇರ್ಬೋದು. ಓಕೆ, ಇವತ್ತು ನಾವು QR ಕೋಡ್ ರೀಡರ್ ಅಂತ ನೋಡ್ತಾ ಇದ್ವಿ.
ಸೊ ಇದನ್ನು ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕನ್ಸಿಡರೇಷನ್ ಮಾಡ್ಬೋದು, ಬಟ್ it is one part of a communication media, right? So the device or its reader can generate radio frequency fields, RF fields create ಮಾಡುತ್ತೆ for the nearby passive devices. ಸೊ ನಿಮ್ಮ passive devices ಗೆ ಏನು ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. passive devices means which one is not an active, okay, it is a fixed, which is a fixed ಅಂತ ಡಿವೈಸಸ್ ಗೆ ನಾವು ಇಂತ ಒಂದು ಲೇಬಲಿಂಗ್ ಅಂತದೆಲ್ಲ ಅಂಟಿಸಿದ್ರೆ ಆಟೋಮೆಟಿಕಲಿ ಏನ್ ಮಾಡ್ಬೋದು, ಆ ಡಿವೈಸ್ ಇಂದ ನಾನು ಆಕ್ಸೆಸ್ ಮಾಡ್ಬೋದು. ಈ ರೇಡಿಯೋ ಫ್ರೀಕ್ವೆನ್ಸಿ ಟೆಕ್ನಾಲಜಿನ ಅಪ್ಲೈ ಮಾಡಿ NFC ಇಂದ ನಾನು ಅದನ್ನ ಆಕ್ಸೆಸ್ ಮಾಡ್ಬೋದು ಅಂತ ಪ್ಯಾಸಿವ್ RFID ನಾವು ಯೂಸ್ ಮಾಡ್ತೀವಿ. An NFC device can check RF field and detect collision of transmitted signals. ಸೊ ನಿಮ್ಮ NFC ಡಿವೈಸ್ ಏನ್ ಮಾಡುತ್ತೆ, ಇಟ್ ವಿಲ್ ಚೆಕ್ ಫಾರ್ ದ ರೇಡಿಯೋ ಫ್ರೀಕ್ವೆನ್ಸಿ ಫೀಲ್ಡ್, ಕಂಪಲ್ಸರಿ ರೇಡಿಯೋ ಫ್ರೀಕ್ವೆನ್ಸಿ ಫೀಲ್ಡ್ ಅನ್ನು ಚೆಕ್ ಮಾಡುತ್ತೆ. ಅದಾದ ನಂತರ ಇಟ್ ಡಿಟೆಕ್ಟ್ ಕೊಲಿಷನ್ ಆಫ್ ಟ್ರಾನ್ಸ್ಮಿಟೆಡ್ ಸಿಗ್ನಲ್. ಸೊ ಯಾವುದೆಲ್ಲ ಕ್ಲಾಶ್ ಆಗ್ತಾ ಉಂಟು, ಸಿಗ್ನಲ್ಸ್ ಕ್ಲಾಶಸ್ ಆಗುತ್ತೆ, ಆಕ್ಸಿಡೆಂಟ್ ಅಂತ ಹೇಳಿ ನಾವು ಜನರಲ್ಲಿ ಆಗ್ತಾ ಉಂಟಲ್ವಾ, ಅದೇ ರೀತಿಯಲ್ಲಿ ಎಲ್ಲರೂ ಅಟ್ ಎ ಟೈಮ್ಸ್ ನೆಟ್ವರ್ಕ್ನು ಬಳಸ್ತಾ ಇದ್ರೆ ಆಟೋಮೆಟಿಕಲಿ ಸಿಗ್ನಲ್ಸ್ ಏನಾಗುತ್ತೆ, ಕ್ಲಾಶ್ ಆಗುತ್ತೆ. ದಟ್ ಈಸ್ ಅ ಡಿಟೆಕ್ಟ್ ಕೊಲಿಷನ್ಸ್. These signal collisions also easily identified by the NFCs. Okay, detect collision of transmitted signals. The device can check collisions when the received signal bits do not match with the transmitted signal bits. So ಈ ರೀತಿಯ ಸೆಂಡ್ ಮಾಡಿರುವ ಬಿಟ್ ರಿಸೀವ್ ಮಾಡಿರುವ ಬಿಟ್ ಮ್ಯಾಚ್ ಆಗದೆ ಹೋದ್ರೆ ಅಲ್ಲಿ ಏನೋ ಒಂದು ಕೊಲಿಷನ್ ಆಯಿತು ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. Which one? Your near field communication. Whatever the bit you are sending and whatever the bit you are receiving, if it doesn't matches, then automatically it may iterate something signal has happened, some data has lost. That is a collision. Okay, yes. And next one is features of NFC device. Let us see what are the features of NFC devices. Range of functioning is within 10 to 20 centimeter. ಇದರ ರೇಂಜ್ ಎಷ್ಟು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. The device can also communicate with Bluetooth and Wi-Fi devices in order to extend the distance from 10 cm to 30 cm or higher. So this NFC is also integrated in your device and also it communicate with Bluetooth. Bluetooth ಮತ್ತೆ ನಿಮ್ಮ Wi-Fi device ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ಕನೆಕ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ in order to increase the range, ಡಿಸ್ಟೆನ್ಸ್ ನಾವು ಇನ್ಕ್ರೀಸ್ ಮಾಡಲಿಕ್ಕೆ. ಎಷ್ಟು ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ, ಇಟ್ ಇಸ್ ಅಪ್ ಟು 10 centimeters to 30 centimeter or higher. The device is able to receive and pass the data to a Bluetooth connection or standardized LAN or Wi-Fi using information handover function. Whatever the device is able to receive and pass the data to a Bluetooth connection. ಸೊ ಈ ಡಿವೈಸ್ ಇಂದ ನಾವು ಸೆಂಡ್ ಮಾಡಿರುವ ಅಥವಾ ರಿಸೀವ್ ಮಾಡಿರುವ ಇನ್ಫಾರ್ಮೇಶನ್ ಬ್ಲೂಟೂತ್ ಇಂದ ನಾವೇನ್ ಮಾಡ್ಬೋದು, ನಿಮ್ಮ ಲೋಕಲ್ ಏರಿಯಾ ನೆಟ್ವರ್ಕ್ ಅಥವಾ ವೈಫೈ ಯೂಸ್ ಮಾಡಿ ಆ ಫಂಕ್ಷನ್ಸ್ ಇಂದ ನಿಮ್ಮ ಡಿವೈಸ್ಗೆ ಕೊಡಬಹುದು. ಓಕೆ, ಡಿವೈಸ್ ಡೇಟಾ ಟ್ರಾನ್ಸ್ಫರ್ ರೇಟ್ಸ್ ಆರ್ 106 kbps, 212 kbps, 424 kbps and 848 kbps. Okay, so here BPS, kbps. Okay, BPS stands for bit per second, kbps stands for kilobit per second. So ನಿಮ್ಮ ಡಿವೈಸ್ ಇಂದ ಡಾಟಾ ಟ್ರಾನ್ಸ್ಫರ್ ರೇಟ್ ಎಷ್ಟು ಇದರಲ್ಲಿ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. 106 ಇಂದ ಸ್ಟಾರ್ಟ್ ಆಗ್ಬೋದು, 212 ಆಗ್ಬೋದು, 424 kbps and 848 kbps ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸ್ಪೀಡ್ ಅಲ್ಲಿ ನಿಮ್ಮ ಡಾಟಾ ಟ್ರಾನ್ಸ್ಮಿಷನ್ ಆಗುತ್ತೆ. ಓಕೆ, ಇಫ್ ಯು ಆರ್ ಯೂಸಿಂಗ್ ದ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್. ಆಲ್ರೆಡಿ ವಿ ಆರ್ ಫೆಮಿಲಿಯರ್ ವಿತ್ ಬ್ಲೂಟೂತ್, ರೈಟ್? ಬ್ಲೂಟೂತ್ ಟು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಅಪ್ ಟು 20 centimeter ಆರ್ ಅಪ್ ಟು 1 meter, ರೈಟ್? ಅಪ್ ಟು 1 meter ತನಕ ಅದು ರೇಂಜ್ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಆ 1 meter ತನಕ ನಮಗೆ ಸಿಗುತ್ತೆ. ಆ 1 meter ಡಿಸ್ಟೆನ್ಸ್ ಅಷ್ಟು ತನಕ ನಾವೇನ್ ಮಾಡ್ಬೋದು, ಡೇಟಾ ಆಕ್ಸೆಸ್ ಮಾಡ್ಬೋದು. ಸೊ ಇನ್ ದ ಸೇಮ್ ಸೆನ್ಸ್ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್. ಓಕೆ, 3 modes of communications are. Let us see, it supports 3 modes of communication. One is point to point mode. Point to point mode ಅಂತ ಹೇಳ್ತಾ ಇದ್ದಾರೆ. Let us see what is point to point mode. Both devices use the active devices in which RF field alternately generate when the communicating. So ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಮೋಡ್ ಯೂಸ್ ಮಾಡ್ತಿರುವಾಗ ಎರಡು ಡಿವೈಸ್ ಯಾವ ಸ್ಟೇಟ್ ನಲ್ಲಿ ಇರಬೇಕು, ವರ್ಕಿಂಗ್ ಕಂಡೀಷನ್ ನಲ್ಲಿ ಆಕ್ಟಿವ್ ಆಗಿ ಇರಬೇಕು. ಓಕೆ, ಆಕ್ಟಿವ್ ಡಿವೈಸಸ್ ಆಗಿ ಇದ್ರೆ ಆವಾಗ ರೇಡಿಯೋ ಫ್ರೀಕ್ವೆನ್ಸಿ ಫೀಲ್ಡ್ಸ್ ಯೂಸ್ ಮಾಡಿ ಏನ್ ಮಾಡುತ್ತೆ, ಇಟ್ ಜನರೇಟ್ಸ್ ವೆನ್ ಕಮ್ಯುನಿಕೇಟಿವ್. ಇಂಥದೆಲ್ಲ ಜನರೇಟ್ ಮಾಡುತ್ತೆ. ಜನರೇಟ್ ಮಾಡಿ ಏನ್ ಮಾಡುತ್ತೆ, ಡಾಟಾ ಟ್ರಾನ್ಸ್ಮಿಷನ್ ಆಗುತ್ತೆ. ಕಮ್ಯುನಿಕೇಟಿಂಗ್ ಮೀನ್ಸ್ ಡಾಟಾ ಟ್ರಾನ್ಸ್ಮಿಷನ್.
And next mode is card emulsion mode. So let us see what is a card emulsion mode. Communication without interruption for the read and write as required in a smart card and a smart card reader. ಸೊ ಇಲ್ಲಿ ನಾವು ಕಾರ್ಡ್ ಎಮ್ಯುಲೇಷನ್ ಮೋಡ್ ಅಂತ ಹೇಳ್ತಾ ಇದ್ವಿ. ಇಲ್ಲೇ ಗೊತ್ತಾಗುತ್ತೆ ನಾವು ಯೂಸ್ ಮಾಡ್ತಿರುವ ಡೆಬಿಟ್ ಕಾರ್ಡ್ ಅಂತದೆಲ್ಲ ಇರಬಹುದು. ಕಮ್ಯುನಿಕೇಶನ್ ವಿತೌಟ್ ಇಂಟರಪ್ಷನ್, ಸೊ ವಿತೌಟ್ ಡಿಸ್ಟರ್ಬಿಂಗ್ ಫಾರ್ ದ ರೀಡ್ ಅಂಡ್ ರೈಟ್. Read and write means reading means accessing, writing means storing as required in a smart card. So in the smart card ನಲ್ಲಿ ಯೂಸ್ ಮಾಡ್ತಾರೆ and smart card reader. So smart card reader ಅಂತ ಹೇಳ್ತಾ ಇದೀವಿ. ಸೊ ಆ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಕನ್ಸೆಷನ್ ಕಾರ್ಡ್ಸ್ ನಾವು ತಗೊಳ್ತಾ ಇರ್ತೀವಿ. ಯಾರಾಗ್ಲೂ ನೀವು ಮಂಗಳೂರು ಟ್ರಾವೆಲ್ ಮಾಡ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ, ಕನ್ಸೆಷನ್ ಕಾರ್ಡ್ ಮಾಡ್ಕೊಳ್ತಾರೆ ಅಲ್ವಾ. ಆ ಕನ್ಸೆಷನ್ ಕಾರ್ಡ್ ನಲ್ಲಿ ಒಂದು ಚಿಪ್ ಇರುತ್ತೆ. ಆ ಚಿಪ್ ಇಂದ ಏನಾಗುತ್ತೆ, ನಿಮ್ಮ ಡಿವೈಸ್ ಡಿಟೆಕ್ಟ್ ಆಗುತ್ತೆ, ಅಮೌಂಟ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ ಒನ್ ಆಫ್ ಅ ಕಾರ್ಡ್ ಎಮ್ಯುಲೇಷನ್ ಮೋಡ್ ಅಂತ ಹೇಳ್ಬೋದು. ಓಕೆ, ಇದನ್ನು ನಾವು ಸ್ಮಾರ್ಟ್ ಕಾರ್ಡ್ ಅಂಡ್ ಸ್ಮಾರ್ಟ್ ಕಾರ್ಡ್ ರೀಡರ್ ಅಂತ ಹೇಳ್ತಿದ್ವಿ. ಇದಕ್ಕೆ ಬೆಸ್ಟ್ ಇನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಅಂತಾನೆ ಕನ್ಸಿಡರೇಷನ್ ಮಾಡ್ಬೋದು. ಕಾರ್ಡ್ ಸ್ವೈಪ್ ಮಾಡುವಾಗ ಆಟೋಮೆಟಿಕಲ್ ಏನಾಗುತ್ತೆ, ಯು ಆರ್ ಆಕ್ಸೆಸಿಂಗ್ ಯುವರ್ ಅಕೌಂಟ್ ಅಂಡ್ ಯು ಆರ್ ಅಪ್ಡೇಟಿಂಗ್ ಯುವರ್ ಅಕೌಂಟ್, ರೈಟ್? ಗಾಟ್ ಇಟ್? ಎಸ್, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. Felicam and Milfair. Please observe here, Felicam and Milfair standards are protocols for reading and writing data on the card devices and reader. So Felicam and Milfair's protocol ನ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ? ಫಾರ್ ಆಕ್ಸೆಸಿಂಗ್. ರೀಡಿಂಗ್ ಮೀನ್ಸ್ ಆಕ್ಸೆಸಿಂಗ್, ರೈಟಿಂಗ್ ಮೀನ್ಸ್ ಟು ಸ್ಟೋರಿಂಗ್ ದ ಡೇಟಾ ಆನ್ ದ ಕಾರ್ಡ್ ಡಿವೈಸ್. ನಿಮ್ಮ ಕಾರ್ಡ್ ಡಿವೈಸ್ ನಲ್ಲಿ, ಅದೇ ರೀತಿಯಲ್ಲಿ ರೀಡರ್ ನಲ್ಲಿ. And then the reader can transfer information to the Bluetooth or LAN. ಸೊ ಈ ರೀಡರ್ ಇಂದ ಏನಾಗುತ್ತೆ, ನಿಮ್ಮ ಡಿವೈಸ್ ಇಂದ ಆಕ್ಸೆಸ್ ಮಾಡಿರುವ ಇನ್ಫಾರ್ಮೇಶನ್ ರೀಡರ್ ಮುಖಾಂತರ ನಾವು ಎಲ್ಲಿಗೆ ಸೆಂಡ್ ಮಾಡ್ತಾ ಇದೀವಿ? ವಿ ಆರ್ ಸೆಂಡಿಂಗ್ ಥ್ರೂ ಇನ್ಫಾರ್ಮೇಶನ್ ಟು ದ ಬ್ಲೂಟೂತ್ ಆರ್ ಲ್ಯಾನ್. ನಿಮ್ಮ ಬ್ಲೂಟೂತ್ ಅಥವಾ ಲ್ಯಾನ್ ಗೆ ಸೆಂಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ರೀಡರ್ ಮೋಡ್. ಲೆಟ್ ಅಸ್ ಸಿ. ಯೂಸಿಂಗ್ NFC, the device reads passive RFID devices. ಸೊ ನಾವು ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಇದರಿಂದ ಏನಾಗುತ್ತೆ, ಪ್ಯಾಸಿವ್ ಮೀನ್ಸ್ ವಿಚ್ ಒನ್ ಇಸ್ ನಾಟ್ ಅನ್ ಆಕ್ಟಿವ್, ಇಟ್ ಈಸ್ ವಿಚ್ ಇಸ್ ಅ ಫಿಕ್ಸ್ಡ್, ರೈಟ್? ಇಟ್ ರೀಡ್ಸ್ ದ ಪ್ಯಾಸಿವ್ RFID ಡಿವೈಸಸ್. ಆಲ್ರೆಡಿ ಫಿಕ್ಸ್ ಆಗಿರುವ RFID ಡಿವೈಸಸ್ ನ ಆಕ್ಸೆಸ್ ಮಾಡುತ್ತೆ. ಜಸ್ಟ್ ಲೈಕ್ ಎಸ್ ಎನ್ ATM ಕಾರ್ಡ್ ಮೆಷಿನ್. ATM ಮೆಷಿನ್ ನಲ್ಲಿ ನಾವು ಕಾರ್ಡ್ ಹಿಡದೆ ವರ್ಕ್ ಆಗಲ್ಲ ಅಲ್ವಾ, ಹಾಗೆ, ರೈಟ್? ದ RF ಫೀಲ್ಡ್ ಈಸ್ ಜನರೇಟೆಡ್ ಬೈ ಆನ್ ಆಕ್ಟಿವ್ NFC ಡಿವೈಸಸ್. ಸೊ ನಿಮ್ಮ ರೇಡಿಯೋ ಫ್ರೀಕ್ವೆನ್ಸಿ ಫೀಲ್ಡ್ ಏನಾಗುತ್ತೆ, ಜನರೇಟ್ ಮಾಡುತ್ತೆ. ಜನರೇಟ್ ಆಗುವಾಗ ನಿಮ್ಮ NFC ಡಿವೈಸ್ ಆಕ್ಟಿವ್ ಆಗುತ್ತೆ. ಓಕೆ, ಯಾವಾಗ ನೀವು NFC ಡಿವೈಸ್ ನ ಯೂಸ್ ಮಾಡ್ತಾ ಇದ್ರೋ ಅದೆಲ್ಲ RFID ಡಿವೈಸಸ್ ನ ಮೇಲೆ ವರ್ಕ್ ಆಗುತ್ತೆ. ಆವಾಗ RF ಫೀಲ್ಡ್ ಸಿಗ್ನಲ್ ಜನರೇಟ್ ಆಗುತ್ತೆ. ಜನರೇಟ್ ಆದ ನಂತರ ನಿಮ್ಮ NFC ಡಿವೈಸ್ ಆಕ್ಟಿವೇಟ್ ಆಗುತ್ತೆ. ದಿಸ್ ಎನೇಬಲ್ಸ್ ದ ಪ್ಯಾಸಿವ್ ಡಿವೈಸ್ ಟು ಕಮ್ಯುನಿಕೇಟ್. ಈ ರೀತಿಯಲ್ಲಿ ಏನಾಗುತ್ತೆ, ನಿಮ್ಮ ಪ್ಯಾಸಿವ್ ಡಿವೈಸ್ ಕಮ್ಯುನಿಕೇಟ್ ಆಗುತ್ತೆ. So these are the three mode: point to point mode, card emulsion mode and reader mode. Okay, and next is RFID. That is your NFC, near field communication. ಈಗ RFID wireless communication technology ಬಗ್ಗೆ ನಾವು ನೋಡ್ತೀವಿ. RFID, radio frequency identification device, is an automatic identification method. ಸೊ ಇದೆಲ್ಲ ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಮೆಥಡ್ ಗಾಗಿ ಯೂಸ್ ಮಾಡ್ತೀವಿ. ಇದೊಂದು ಚಿಕ್ಕ ಚಿಪ್ಸೆಟ್ ಆಗಿರುತ್ತೆ. ಓಕೆ, ಈಗ ಇದೆಲ್ಲ ಸ್ಟ್ರಿಪ್ ರೂಪದಲ್ಲಿನೂ ಬರ್ತಾ ಉಂಟು. ಎ ಸ್ಮಾಲ್ ಸರ್ಕ್ಯೂಟ್, right? RFIDs use the internet, so definitely it is using the internet. RFID usage is therefore in remote storage and retrieval of data is done at RFID tags. So RFID ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದೀವಿ, ರಿಮೋಟ್ ಸ್ಟೋರೇಜ್ ನಲ್ಲಿ ನಾವು ಬಳಸ್ತಾ ಇದೀವಿ. ಅದೇ ರೀತಿಯಲ್ಲಿ ರಿಮೋಟ್ ಸ್ಟೋರೇಜ್ ನಲ್ಲಿ ನಾವು ಬಳಸ್ತಾ ಇದ್ರೆ we can access, retrieval means you can access your data at RFID tags. ಈಗ RFID ಟ್ಯಾಗ್ಸ್ ಅಂತ ಹೇಳಿದ್ವಿ. ಈಗ ನಾವು ಫಾಸ್ಟ್ ಟ್ಯಾಗ್ ಅಂತ ನಾವು ಏನು ನೋಡ್ತಾ ಇದೀವೋ ದೋಸ್ ಆರ್ ದ RFID ಟ್ಯಾಗ್. ಓಕೆ, ಫಾಸ್ಟ್ ಟ್ಯಾಗ್ ಅಂತ ನಾವೇನು ನೋಡ್ತಾ ಇದೀವೋ ಅದೇ ರೀತಿಯಲ್ಲಿ ನಿಮ್ಮ ಕನ್ಸೆಷನಲ್ ಕಾರ್ಡ್ ಅಂತ ಏನು ನೋಡ್ತಾ ಇದೀವೋ, ಓಕೆ, ದೋಸ್ ಆರ್ ದ RFID ಟ್ಯಾಗ್ಸ್. ಓಕೆ, ಕೆಲವೆಲ್ಲ ದೊಡ್ಡ ದೊಡ್ಡ ಕಂಪನಿಯಲ್ಲಿ ನಿಮ್ಮ ID ಕಾರ್ಡ್ ಟ್ಯಾಪ್ ಮಾಡಿದ್ರೆ ಮಾತ್ರವೇ ಡೋರ್ಸ್ ಓಪನ್ ಆಗುತ್ತೆ. ಸೊ ದೋಸ್ ಆರ್ ದ RFID ID cards. Got it? So it consists of a small circuit, right? Yes. An RFID device functions as a tag or label. ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ how it is functions as a tag or label.
ಸೊ ಕೈಗೆ ಹಾಕೊಳ್ಳುವ ಟ್ಯಾಗ್ ತರ ಇರುತ್ತೆ ಅಥವಾ ಚಿಕ್ಕ ಸ್ಟ್ರಿಪ್ ಇರುತ್ತೆ ಅಥವಾ ಒಂದು ಲೇಬಲ್ ತರ ವರ್ಕ್ ಆಗುತ್ತೆ, ವಿಚ್ ಮೇ ಬಿ ಪ್ಲೇಸ್ಡ್ ಆನ್ ಎನಿ ಆಬ್ಜೆಕ್ಟ್. ಸೊ ಇಂಥ ಟ್ಯಾಗ್ ಅಥವಾ ಲೇಬಲ್ ನಾವು ಯಾವುದೇ ಒಂದು ಆಬ್ಜೆಕ್ಟ್ ನಲ್ಲಿ ಪ್ಲೇಸ್ ಮಾಡಬಹುದು. ದ ಆಬ್ಜೆಕ್ಟ್ ಕ್ಯಾನ್ ದೆನ್ ಬಿ ಟ್ರ್ಯಾಕ್ಡ್ ಫಾರ್ ದ ಮೊಮೆಂಟ್ಸ್. ಸೊ ಆಬ್ಜೆಕ್ಟ್ ನ ಮೇಲೆ ನೀವು ಯಾವಾಗ RFID ಡಿವೈಸ್ ನ ಪ್ಲೇಸ್ ಮಾಡ್ತಿರೋ ಆಟೋಮೆಟಿಕಲಿ ನೀವು ಏನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ, ಆ ಡಿವೈಸ್ ನ ನೀವು ಟ್ರ್ಯಾಕ್ ಮಾಡಬಹುದು. ದ ಆಬ್ಜೆಕ್ಟ್ ಮೇ ಬಿ ಎ ಪಾರ್ಸಲ್, ಪರ್ಸನ್, ಬರ್ಡ್ ಆರ್ ಎನ್ ಅನಿಮಲ್. ಆ ಆಬ್ಜೆಕ್ಟ್ ಏನಾಗಬಹುದು ಅಂತ ಹೇಳ್ತಾ ಇದ್ದಾರೆ, ಪಾರ್ಸಲ್ ಆಗಿರಬಹುದು, ಪರ್ಸನ್ ಆಗಿರಬಹುದು, ಬರ್ಡ್ ಆಗಿರಬಹುದು ಅಥವಾ ಅನಿಮಲ್ ಆಗಿರಬಹುದು. ಓಕೆ, ಆಬ್ಜೆಕ್ಟ್ ನಲ್ಲಿ ಈ RFID ಟ್ಯಾಗ್ ನ ನಾವು ಪ್ಲೇಸ್ ಮಾಡಿದ್ರೆ ನಾವು ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. Okay, IoT application of RFID are in business process such as parcels tracking and inventory control. So IoT application ನಾವು RFID ನ ಹೇಗೆ ಬಳಸ್ತಾ ಇದ್ವಿ ಅಂತ ಹೇಳಿದ್ರೆ, ನಮ್ಮ ಕಮರ್ಷಿಯಲ್ ವರ್ಲ್ಡ್ ನಲ್ಲಿ ಬಿಸ್ನೆಸ್ ಪ್ರೋಸೆಸ್ ನಲ್ಲಿ ಆಸ್ ಅ ಪಾರ್ಸಲ್ ಟ್ರ್ಯಾಕಿಂಗ್, ಪಾರ್ಸಲ್ ನಾವು ಟ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳಿ, ಅದರಲ್ಲಿ RFID ಟ್ಯಾಗ್ಸ್ ಇರುತ್ತೆ. ಅದೇ ರೀತಿನಲ್ಲಿ ಇನ್ವೆಂಟರಿ ಕಂಟ್ರೋಲ್, ಸ್ಟಾಕ್ ಎಷ್ಟೆಷ್ಟು ಉಂಟು ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ಬೇಕಂತ ಅನ್ಕೊಳ್ಳಿ, ಈ ಇನ್ವೆಂಟರಿನೂ ನಾವು ಕಂಟ್ರೋಲ್ ಮಾಡಬೇಕಾದ್ರೆ IoT ಅಪ್ಲಿಕೇಶನ್ ಆಗಿ RFID ಯೂಸ್ ಮಾಡ್ತೀವಿ. ಸೇಲ್ಸ್ ಲಾಗಿನ್, ಸೇಲ್ಸ್ ಎಲ್ಲ ಎಷ್ಟೆಷ್ಟು ಆಯ್ತು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಂತ ಅನ್ಕೊಳ್ಳಿ, ಈ ಸೇಲ್ಸ್ ಲಾಗಿನ್ ಗಾಗಿನೂ ಅದೇ ರೀತಿಯಲ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಗಾಗಿನೂ ಈ RFID ಟ್ಯಾಗ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಅದೇ ಹೇಳಿದ್ವಿ, ಕನ್ಸೆಷನ್ ಕಾರ್ಡ್, ಹೌದಾ, ಜರ್ನಿ ಟ್ರಾವೆಲ್ ಕಾರ್ಡ್. ಸೊ ನೀವು ಟ್ರಾವೆಲ್ ಮಾಡುವಾಗ ಟಿಕೆಟ್ ಇಂದನೇ ತಗೊಳ್ಳುವಾಗ ಏನಾಗುತ್ತೆ, ಆಟೋಮೆಟಿಕಲಿ ಯುವರ್ ಇನ್ಫಾರ್ಮೇಶನ್ ಇಸ್ whatever the amount present in that card is debited and it will be credited to the required entrepreneur. Got it? So ಈ ರೀತಿಯಲ್ಲಿ RFID ಟ್ಯಾಗ್ ತುಂಬಾ ಬಿಸ್ನೆಸ್ ಪ್ರೋಸೆಸ್ ನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಟೆಕ್ನಾಲಜಿ ಇಸ್ ಬ್ಲೂಟೂತ್ BR or EDR and Bluetooth low energy. Let us see Bluetooth device as follows. IEEE 802.15.1 standard protocol for L1. So L1 stands for layer 1, that is your physical cum data link layer. ನಿಮ್ಮ ಡಾಟಾ ಲಿಂಕ್ ಲೇಯರ್ ನಲ್ಲಿ ಬ್ಲೂಟೂತ್ ಡಿವೈಸ್ ಯೂಸ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಯಾವ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ದಾರೆ, IEEE. IEEE stands for Institution of Engineering and Electrical and Institute of Engineering and Electrical and Electronics ಅಂತ ಹೇಳ್ತೀವಿ. Institute of Engineering and Electronics, Institute of Electrical and Electronics Engineering. Okay, Institute of Electricals and Electronics Engineering 802.115.1 ಈ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ನ ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ದ ವರ್ಷನ್. ಈ ವರ್ಷನ್ ಪ್ರೋಟೋಕಾಲ್ ನ ನಿಮ್ಮ ಬ್ಲೂಟೂತ್ ಡಿವೈಸಸ್ ನಿಮ್ಮ ಲೇಯರ್ 1 ಫಿಸಿಕಲ್ ಕಮ್ ಡಾಟಾ ಲಿಂಕ್ ಲೇಯರ್ ನಲ್ಲಿ ಯೂಸ್ ಆಗುತ್ತೆ. ಓಕೆ, Bluetooth device, short form BT. Bluetooth means BT. Okay, BT devices form a WPAN devices. So ಇಲ್ಲಿ BT device ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, WPAN. ಓಕೆ, WPAN device network ಅಂತ ಹೇಳ್ತಾ ಇದ್ದಾರೆ. ಆ WPAN device network ನ ಫಾರ್ಮ್ ಮಾಡುತ್ತೆ. Two types of modes for the devices are Bluetooth BR bar EDR. ಸೊ ಇಲ್ಲಿ ಟೂ ಟೈಪ್ಸ್ ಆಫ್ ಮೋಡ್ಸ್ ಬ್ಲೂಟೂತ್ ಯೂಸ್ ಮಾಡುತ್ತೆ. ಅದೇ ಇಲ್ಲಿ BR ಬಾರ್ EBDR ಅಂತ ಹೇಳಿದ್ವಿ. BR stands for basic rate. BR stands for basic rate, that is 1 Mbps. EDR stands for enhanced data rate 2 Mbps and 3 Mbps. And Bluetooth low energy BTLE. Bluetooth LE stands for Bluetooth low energy 1 Mbps. ಸೊ ಇದನ್ನು ಬಳಸಿ ಇಷ್ಟು ರೇಟ್ ಸ್ಪೀಡ್ ಅಲ್ಲಿ ಡಾಟಾ ಟ್ರಾನ್ಸ್ಮಿಷನ್ ಮಾಡಬಹುದು. ಓಕೆ, BR ಯೂಸ್ ಮಾಡಿದ್ರೆ 1 Mbps ನಲ್ಲಿ, ಎನ್ಹಾನ್ಸ್ಡ್ ಡಾಟಾ ರೇಟ್ ಯೂಸ್ ಮಾಡಿದ್ರೆ 2 Mbps ಇಂದ 3 Mbps ಅಷ್ಟೊಂದು ಡಾಟಾವನ್ನು ನಾವು ಸ್ಪೀಡ್ ಆಗಿ ಟ್ರಾನ್ಸ್ಫರ್ ಮಾಡಬಹುದು. Let us see what is the latest version of Bluetooth. Latest version of Bluetooth is V4.2. Bluetooth low energy is also called Bluetooth Smart. So ಈ Bluetooth version 4.2.2 ಅಂತ ಹೇಳ್ತೀವಿ. ಇದು ಬ್ಲೂಟೂತ್ ಲೋ ಎನರ್ಜಿ ಆಗಿರುತ್ತೆ and it is also called as Bluetooth Smart. Okay, now Bluetooth V4.2 December 2014. So it has introduced in the December 2014. Maybe now it has been updated. Provides the lower energy data. LE stands for lower energy data packet length extensions. So lower energy data packet length extension provide ಮಾಡುತ್ತೆ
ಲಿಂಕ್ ಲೇಯರ್ ಪ್ರೈವಸಿ, ಅದೇ ರೀತಿಯಲ್ಲಿ ನಿಮ್ಮ ಲಿಂಕ್ ಲೇಯರ್ ನ ಪ್ರೈವಸಿನೂ ಪ್ರೊವೈಡ್ ಮಾಡುತ್ತೆ, ಅಂಡ್ ಸೆಕ್ಯೂರ್ ಕನೆಕ್ಷನ್ಸ್. ಸೊ ಇಟ್ ಆಲ್ಸೋ ಎನ್ಶೂರ್ಸ್ ದಟ್ ಸೆಕ್ಯೂರ್ ಕನೆಕ್ಷನ್, ಲಿಂಕ್ ಲೇಯರ್ ಪ್ರೈವಸಿ ಅಂಡ್ low energy data packet length. Okay, extended scanner and filter link layers. ಇದರ ಜೊತೆಗೆ ನಿಮ್ಮ ಎಕ್ಸ್ಟೆಂಡೆಡ್ ಸ್ಕ್ಯಾನರ್ ನು ಕೊಡುತ್ತೆ, ಫಾಸ್ಟ್ ಆಗಿ ಸ್ಕ್ಯಾನ್ ಮಾಡುತ್ತೆ ಅಲ್ವಾ ಡಿವೈಸ್ ಟು ಡಿವೈಸ್, ಅಂಡ್ ಫಿಲ್ಟರ್ ಲಿಂಕ್, ಸೊ ಫಾಸ್ಟ್ ಆಗಿ ಫಿಲ್ಟರ್ ಮಾಡುತ್ತೆ, ಸಾರ್ಟಿಂಗ್, ಫಿಲ್ಟರಿಂಗ್ ಮೀನ್ಸ್ ಸಾರ್ಟ್ ಮಾಡುತ್ತೆ ಡಿವೈಸಸ್ ನ. ಲಿಂಕ್ ಲೇಯರ್ ಪಾಲಿಸೀಸ್ ಅಂಡ್ IPSP. ಓಕೆ, ಲಿಂಕ್ ಲೇಯರ್ ಪಾಲಿಸಿಗೆ ಆಗಿರ್ಬೋದು, IPSP ಆಗಿರ್ಬೋದು, ಇದನ್ನೆಲ್ಲ ಫಿಲ್ಟರ್ ಮಾಡುತ್ತೆ. BTLE range is 150 meter at 10 MW power output. ಸೊ ನಿಮ್ಮ ಬ್ಲೂಟೂತ್ ಲೋ ಎನರ್ಜಿ ರೇಂಜ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, 150 ಮೀಟರ್ ಅಂತ ಹೇಳ್ತಾ ಇದ್ದಾರೆ, ನಾಟ್ 1 ಮೀಟರ್, ಇಟ್ ಇಸ್ 150 ಮೀಟರ್ ಅಪ್ ಟು 10 MW ಪವರ್ ಔಟ್ಪುಟ್ ಅಂತ ಹೇಳ್ತಾ ಇದ್ದಾರೆ. 10 ಮೆಗಾವಾಟ್, MW ಮೀನ್ಸ್ ಮೆಗಾವಾಟ್ ಪವರ್ ಔಟ್ಪುಟ್, ಅಷ್ಟು ಔಟ್ಪುಟ್ ಇದ್ರೆ ಅಷ್ಟು ರೇಂಜ್ ತನಕ ಬರುತ್ತೆ. ಡಾಟಾ ಟ್ರಾನ್ಸ್ಫರ್ ರೇಟ್ ಇಸ್ 1 Mbps ಅಂಡ್ ಸೆಟಪ್ ಟೈಮ್ ಇಸ್ ಲೆಸ್ ದ್ಯಾನ್ 6 ಸೆಕೆಂಡ್. ಸೊ ಡಾಟಾ ಟ್ರಾನ್ಸ್ಫರ್ ರೇಟ್ ಎಷ್ಟು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, 1 Mbps ಮಾಡುತ್ತೆ. ಇದನ್ನ ಸೆಟಪ್ ಆಗ್ಲಿಕ್ಕೆ ಅಟ್ಲೀಸ್ಟ್ 6 ಸೆಕೆಂಡ್ಸ್ ತಗೊಳುತ್ತೆ. ಓಕೆ, ಬ್ಲೂಟೂತ್ ವರ್ಷನ್ 5, ನಾವು ವಿ ಆರ್ ಎಕ್ಸ್ಪ್ಲೇನಿಂಗ್ ಬ್ಲೂಟೂತ್ ವರ್ಷನ್ 5 ರಿಲೀಸ್ಡ್ ಇನ್ June 2016 has increased the broadcast capacity by 800%. ಸೊ ಇಲ್ಲಿ ಬ್ಲೂಟೂತ್ V4.2 ನಲ್ಲಿ 150 ಮೀಟರ್ ತನಕ ಮಾತ್ರ ಸಪೋರ್ಟ್ ಮಾಡ್ತಾ ಇತ್ತು. ಏನೇ ಒಂದು ಡಾಟಾ ಟ್ರಾನ್ಸ್ಮಿಷನ್ ಮಾಡಬೇಕಾದ್ರೆ ಸೆಟಪ್ಗೆ 6 ಸೆಕೆಂಡ್ಸ್ ತಗೊಳ್ತಾ ಉಂಟು. 6 ಸೆಕೆಂಡ್ಸ್ ನಲ್ಲಿ 1 Mbps ಮಾತ್ರವೇ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇದೆಲ್ಲ ಆಗ್ಬೇಕಾದ್ರೆ ನಿಮ್ಮ ಹತ್ರ 10 ಮೆಗಾವಾಟ್ ಪವರ್ ಬೇಕು. ಬಟ್ 2016 ಗೆ ಬರುವಾಗ ಇದು 800% ಗೆ ಇನ್ಕ್ರೀಸ್ ಆಯ್ತು. ಕ್ವಾಡ್ರಪಲ್ ದ ರೇಂಜ್ ಅಂಡ್ ಡಬಲ್ ದ ಸ್ಪೀಡ್. ಸೊ ಕ್ವಾಡ್ರಪಲ್ ದ ರೇಂಜ್ ಅಂತ ಹೇಳಿದ್ದಾರೆ, ಅಂದ್ರೆ 4 ಪಟ್ಟು ಹೆಚ್ಚಾಯಿತು ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಇಟ್ ಮೇ ಬಿ ಸಪೋರ್ಟ್ ಅಪ್ ಟು 600 ಮೀಟರ್ ಅಂಡ್ ದ ಸ್ಪೀಡ್ ಈಸ್ ಡಬಲ್. 1 Mbps ಇದ್ರೆ 2 Mbps ಸ್ಪೀಡ್ ನಲ್ಲಿ ಡಾಟಾ ಟ್ರಾನ್ಸ್ಮಿಷನ್ ಆಗುತ್ತೆ. ಓಕೆ, ದ ಡಿವೈಸ್ ಮೇ ಹ್ಯಾವ್ ಪ್ರೊವಿಷನ್ ಫಾರ್ ಸಿಂಗಲ್ ಮೋಡ್ ಬ್ಲೂಟೂತ್ ಲೋ ಎನರ್ಜಿ ಆರ್ ಡ್ಯುಯಲ್ ಮೋಡ್ ಬ್ಲೂಟೂತ್ BR ಬಾರ್ EDR. Mbps ಸ್ಟ್ಯಾಂಡ್ಸ್ ಫಾರ್ ಮಿಲಿಯನ್ ಬಿಟ್ಸ್ ಪರ್ ಸೆಕೆಂಡ್. ಓಕೆ, ಸೊ ಈ ರೀತಿಯಲ್ಲಿ ನಿಮ್ಮ ಸಿಂಗಲ್ ಮೋಡ್ ಬ್ಲೂಟೂತ್ ಲೋ ಎನರ್ಜಿನೂ ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಡ್ಯುಯಲ್ ಮೋಡ್ ಆದ್ರೆ ಬ್ಲೂಟೂತ್ BR ಬಾರ್ EDR ತಗೊಳ್ತೀವಿ. ಸೊ BR ಸ್ಟ್ಯಾಂಡ್ಸ್ ಫಾರ್ ಬೇಸಿಕ್ ರೇಟ್, ಎನ್ಹಾನ್ಸ್ಡ್ ಡಾಟಾ ರೇಟ್. ಸೊ ಇದನ್ನ ಡ್ಯುಯಲ್ ಮೋಡ್ ಆಗಿ ಯೂಸ್ ಮಾಡ್ತೀವಿ. ದೆನ್ ವಾಟ್ ಆರ್ ದ ಫೀಚರ್ಸ್? ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ಲೂಟೂತ್ ಕ್ವಶನ್ ಕೇಳ್ತಾ ಇರ್ತಾರೆ, NFC ಕೇಳ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ 2 marks and 5 marks ಕ್ವಶನ್. ಓಕೆ, ಸೊ ಬ್ಲೂಟೂತ್ ನೆಟ್ವರ್ಕ್ ಯೂಸಸ್ ಫೀಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ. ಲೆಟ್ ಅಸ್ ಸಿ ದ ಫಸ್ಟ್ ಒನ್. ಆಟೋ ಸಿಂಕ್ರನೈಸೇಷನ್ ಬಿಟ್ವೀನ್ ಮೊಬೈಲ್ ಅಂಡ್ ಅದರ್ ಡಿವೈಸಸ್ ವೆನ್ ಬೋತ್ ಯೂಸ್ ಬ್ಲೂಟೂತ್. ಸೊ ಆಟೋಮೆಟಿಕಲಿ ಏನ್ ಮಾಡುತ್ತೆ, ಸಿಂಕ್ರನೈಸೇಷನ್ ಆಗುತ್ತೆ. ನೀವು ಯಾವಾಗ ಬ್ಲೂಟೂತ್ ಆನ್ ಮಾಡಿ ಸರ್ಚ್ ಮಾಡ್ತಿರೋ, ಆಟೋಮೆಟಿಕಲಿ ಒಮ್ಮೆ ನೀವು ಪೇರ್ ಮಾಡಿದ್ರೆ ಇಮಿಡಿಯೇಟ್ಲಿ ತೋರಿಸುತ್ತೆ. ನಿಮ್ಮ ಒಂದು ಡಿವೈಸ್ ನ ಆಟೋಮೆಟಿಕಲಿ ಪೇರ್ ಮಾಡಿ ಇಟ್ಕೊಂಡ್ರೆ ಆಟೋ ಸಿಂಕ್ರನೈಸೇಷನ್ ಆಗುತ್ತೆ. ಅದರ್ ಡಿವೈಸ್ ನ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ. ಆದ್ರೆ ಆ ಅದರ್ ಡಿವೈಸ್ ನಲ್ಲಿ ಏನಿರಬೇಕು, ಬ್ಲೂಟೂತ್ ಆನ್ ಆಗಿರಬೇಕು. ಓಕೆ, ಎಸ್. ಬ್ಲೂಟೂತ್ ನೆಟ್ವರ್ಕ್ ಯೂಸಸ್ ಫೀಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಸೆಲ್ಫ್ ಕಾನ್ಫಿಗರೇಷನ್ ಅಂಡ್ ಸೆಲ್ಫ್ ಹಿಲಿಂಗ್. ಸೊ ಈ ಬ್ಲೂಟೂತ್ ನೆಟ್ವರ್ಕ್ ನಲ್ಲಿ ಏನೆಲ್ಲ ಉಂಟು, ಸೆಲ್ಫ್ ಡಿಸ್ಕವರಿ, ಸೆಲ್ಫ್ ಆಗಿ ಡಿಸ್ಕವರಿ ಆಗುತ್ತೆ, ಸೆಲ್ಫ್ ಕಾನ್ಫಿಗರೇಷನ್ ಆಗುತ್ತೆ. ಅದೇ ರೀತಿಯಲ್ಲಿ ಸೆಲ್ಫ್ ಹೀಲಿಂಗ್, ಏನೇ ಒಂದು ಟ್ರಬಲ್ಸ್ ಬಂದ್ರೆ ತನ್ನಂತಾನೆ ಪರಿಹರಿಸಿಕೊಳ್ಳುತ್ತೆ. ಓಕೆ, ರೇಡಿಯೋ ರೇಂಜ್ ಡಿಪೆಂಡಿಂಗ್ ಆನ್ ಕ್ಲಾಸ್ ಆರ್ ರೇಡಿಯೋ. ವಾಟ್ ಆರ್ ದ ರೇಡಿಯೋ ರೇಂಜ್ ಡಿಪೆಂಡಿಂಗ್? ಸೊ ಈ ರೇಡಿಯೋ ಫ್ರೀಕ್ವೆನ್ಸಿ ರೇಂಜ್ ಅಂತ ಹೇಳ್ತಾ ಇದೀವಲ್ವಾ, ಅದು ನಿಮ್ಮ ರೇಡಿಯೋ ಫ್ರೀಕ್ವೆನ್ಸಿಗೆ ಸಂಬಂಧಪಟ್ಟದು. ಬ್ಲೂಟೂತ್ ರೇಡಿಯೋ ಫ್ರೀಕ್ವೆನ್ಸಿನ ಯೂಸ್ ಮಾಡುತ್ತೆ. ಸೊ ಇಲ್ಲಿ ಕ್ಲಾಸ್ 1 ಆರ್ 2 ಆರ್ ರೇಡಿಯೋಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಲಾಸ್ 1 ಆರ್ ಕ್ಲಾಸ್ 2 ರೇಡಿಯೋಸ್ ಆಗಿರ್ಬೋದು, ಅಥವಾ ಇಲ್ಲಿ ಆ ರೇಡಿಯೋಸ್ ರೇಂಜ್ ಎಷ್ಟು ಉಂಟು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಟ್ ಮೇ ಬಿ 100 ಮೀಟರ್, 10 ಮೀಟರ್ ಆರ್ 1 ಮೀಟರ್ ಯೂಸ್ಡ್ ಇನ್ ಡಿವೈಸ್ ಬ್ಲೂಟೂತ್ ಇಂಪ್ಲಿಮೆಂಟೇಷನ್. ನಿಮ್ಮ ರೇಡಿಯೋ ಫ್ರೀಕ್ವೆನ್ಸಿ ರೇಂಜ್, ರೇಡಿಯೋ ರೇಂಜ್ ಇಷ್ಟಕ್ಕೆ ಸಪೋರ್ಟ್ ಮಾಡುತ್ತೆ. 100 ಮೀಟರ್ ಆಗಿರ್ಬೋದು, 10 ಮೀಟರ್ ಆಗಿರ್ಬೋದು, 1 ಮೀಟರ್ ಆಗಿರ್ಬೋದು. ಬಟ್ ಇನ್ ವರ್ಷನ್ 5 is supporting 800%, 4 times increase of its distance, right? ಸೊ ಇದೆಲ್ಲ ನಿಮ್ಮ ಬ್ಲೂಟೂತ್ ನ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ವರ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಎಸ್. ಸಪೋರ್ಟ್ ಟು NFC ಪೇರಿಂಗ್ ಫಾರ್ ಲೋ ಲ್ಯಾಟೆನ್ಸಿ ಇನ್ ಪೇರಿಂಗ್ ದ ಬ್ಲೂಟೂತ್ ಡಿವೈಸಸ್. ಸೊ ಅದರ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ನ ಪೇರಿಂಗ್ ಮಾಡುತ್ತೆ. ಪೇರಿಂಗ್ ಮಾಡಲಿಕ್ಕೆ ಕಡಿಮೆ ಟೈಮ್ ತಗೊಳುತ್ತೆ, ಲೋ ಲ್ಯಾಟೆನ್ಸಿ. ಅದೇ ರೀತಿಯಲ್ಲಿ ಪೇರಿಂಗ್ ಆಗುತ್ತೆ. ಪೇರಿಂಗ್ ಆದ ನಂತರ ನಿಮ್ಮ ಡಿವೈಸಸ್ ಇಂದ ನಾವು ಕಮ್ಯುನಿಕೇಟ್ ಮಾಡ್ಬೋದು.
Two modes, dual or single mode devices are used for IoT or M2M devices, local area network. ಸೊ ಬ್ಲೂಟೂತ್ನು ಯೂಸ್ ಮಾಡಿದರೆ ನಾವು ಡ್ಯೂಯಲ್ ಮೋಡ್ ಯೂಸ್ ಮಾಡ್ಬೋದು, ಸಿಂಗಲ್ ಮೋಡ್ನು ಯೂಸ್ ಮಾಡ್ಬೋದು. ಲೋಕಲ್ ಏರಿಯಾ ನೆಟ್ವರ್ಕ್ ಡಿವೈಸಸ್ನಲ್ಲಿ ನಿಮ್ಮ IoT ಅಥವಾ M2M ಡಿವೈಸಸ್ ಇದ್ದರೆ ಈ ಬ್ಲೂಟೂತ್ ಇಂದ ನಾವು ಈ ಎರಡು ಮೋಡನ್ನು ಆಕ್ಸೆಸ್ ಮಾಡ್ಬೋದು. IP version 6 connection option for Bluetooth Smart with IPSP. IPSP stands for Internet Protocol Support Profile. What is the IPSP? Internet Protocol Support Profile. Okay. IP version 6 connection option for Bluetooth Smart with IPSP ಅಂತ ಹೇಳ್ತಾ ಇದ್ವಿ. ಇದನ್ನ IP version 6 ಸಪೋರ್ಟ್ ಮಾಡುತ್ತೆ, ನಿಮ್ಮ ಬ್ಲೂಟೂತ್ ಸ್ಮಾರ್ಟ್ನ ಸಪೋರ್ಟ್ ಮಾಡುತ್ತೆ. ಸೊ ಅದರ ಜೊತೆಗೆ ಏನು ಮಾಡುತ್ತೆ, ಸ್ಮಾಲರ್ ಪ್ಯಾಕೆಟ್ ಇನ್ ಲೈಟ್ ಎನರ್ಜಿ ಮೋಡ್. ಓಕೆ, ಸೊ ಲೈಟ್ ಎನರ್ಜಿ ಮೋಡ್ನಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಮಾಡುವಾಗ ಡೇಟಾ ಸ್ಮಾಲ್ ಪ್ಯಾಕೆಟ್ ರೂಪದಲ್ಲಿ ಇರುತ್ತೆ. ಆಪರೇಷನ್ ಇನ್ ಸೆಕ್ಯೂರ್ಡ್ ಆಸ್ ವೆಲ್ ಆಸ್ ಅನ್ಸೆಕ್ಯೂರ್ಡ್ ಮೋಡ್ಸ್. ಏನೇ ಒಂದು ಟ್ರಾನ್ಸಾಕ್ಷನ್, ಏನೇ ಒಂದು ಆಪರೇಷನ್ ಮಾಡ್ತಾ ಇದ್ರೆ, ನಾವು ಸೆಂಡಿಂಗ್ ಅಂಡ್ ರಿಸೀವಿಂಗ್ ಅಂತದೆಲ್ಲ ಮಾಡ್ತಾ ಇದ್ರೆ ಸೆಕ್ಯೂರ್ ಮೋಡ್ನಲ್ಲಿನೂ ಇರುತ್ತೆ, ಅನ್ಸೆಕ್ಯೂರ್ ಮೋಡ್ನಲ್ಲಿನೂ ಇರುತ್ತೆ. ಬ್ಲೂಟೂತ್ ಇಂದ ಏನೇ ಒಂದು ಡೇಟಾ ಸೆಂಡ್ ಮಾಡುವಾಗ ದೇರ್ ಇಸ್ ನೋ ಗ್ಯಾರಂಟಿ ಅಂತ ಹೇಳ್ಬೋದು. ಸೆಕ್ಯೂರ್ ಮೋಡ್ನಲ್ಲಿನೂ ಇರುತ್ತೆ ಕೆಲವು ಸಲ ಅನ್ಸೆಕ್ಯೂರ್ ಮೋಡ್ನಲ್ಲಿನೂ ಆಗುತ್ತೆ. AES CCM 128 ಅಥೆಂಟಿಕೇಟೆಡ್ ಎನ್ಕ್ರಿಪ್ಷನ್ ಅಲ್ಗಾರಿದಮ್ ಫಾರ್ ಕಾನ್ಫಿಡೆನ್ಶಿಯಾಲಿಟಿ ಅಂಡ್ ಅಥೆಂಟಿಕೇಶನ್. ಸೊ ಈ ಕಾನ್ಫಿಡೆನ್ಶಿಯಾಲಿಟಿ ಮತ್ತು ಅಥೆಂಟಿಕೇಶನ್ಗಾಗಿ ಇಲ್ಲಿ AES CCM 128 ಎನ್ಕ್ರಿಪ್ಟೆಡ್ ಅಲ್ಗಾರಿದಮ್ನ ಯೂಸ್ ಮಾಡಿದ್ದಾರೆ. ಈ ಅಲ್ಗಾರಿದಮ್ ಯೂಸ್ ಮಾಡಿದ್ದಕ್ಕೆ ಕೆಲವು ಸಲ ಅಥೆಂಟಿಕೇಶನ್ ತಗೊಳುತ್ತೆ, ಕೆಲವು ಸಲ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿ ಕೊಡುತ್ತೆ. ಓಕೆ, ಕನೆಕ್ಷನ್ ಆಫ್ IoT M2M ಮೊಬೈಲ್ ಡಿವೈಸಸ್ ಯೂಸಿಂಗ್ BT EDR ಬ್ಲೂಟೂತ್ ಎನ್ಹಾನ್ಸ್ಡ್ ಡಾಟಾ ರೇಟ್ ಡಿವೈಸ್ ಟು ದ ಇಂಟರ್ನೆಟ್ ವಿತ್ 24 Mbps. ಸೊ ನಿಮ್ಮ IoT M2M ಮೊಬೈಲ್ ಡಿವೈಸಸ್ಗೆ ನೀವು ಬ್ಲೂಟೂತ್ EDR ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ರೆ ಇದರಲ್ಲಿ ಇಂಟರ್ನೆಟ್ನ ಬಳಸಿ ನಾವೇನು ಮಾಡ್ಬೋದು, 24 Mbps ಡೇಟಾ ಆಕ್ಸೆಸ್ ಮಾಡ್ಬೋದು ವಿತಿನ್ 6 seconds, ರೈಟ್. Wi-Fi 802.11 ಅಡಾಪ್ಷನ್ ಲೇಯರ್. ಸೊ ಇದರಲ್ಲಿ Wi-Fi 802.11 ಅಡಾಪ್ಷನ್ ಲೇಯರ್ನಲ್ಲಿ ಇರುತ್ತೆ. ಸೊ ಫಿಸಿಕಲ್ ಕಮ್ ಡಾಟಾ ಲಿಂಕ್ ಲೇಯರ್ನ ಮೇಲೆ ಅಡಾಪ್ಷನ್ ಲೇಯರ್ ಇರುತ್ತೆ. ಆ ಅಡಾಪ್ಷನ್ ಲೇಯರ್ನಲ್ಲಿ Wi-Fi 802.11 ವರ್ಷನ್ ಇರುತ್ತೆ. ಓಕೆ, ಆರ್ BT ಎನೇಬಲ್ಡ್ ವೈರ್ ಬೌಂಡ್ ಕನೆಕ್ಷನ್ ಪೋರ್ಟ್ಸ್ ಆರ್ ಡಿವೈಸಸ್. ಸೊ ಅದೇ ರೀತಿಯಲ್ಲಿ ನಿಮ್ಮ ಹತ್ರ ಬ್ಲೂಟೂತ್ ಎನೇಬಲ್ಡ್ ವೈರ್ ಬೌಂಡ್ ಕನೆಕ್ಷನ್ ಇರ್ಬೋದು. ಸೊ ವೈರ್ಡ್ ಕನೆಕ್ಷನ್ ಇರ್ಬೋದು, ಅಥವಾ ನಿಮ್ಮ ಹತ್ರ ಪೋರ್ಟ್ ಇರ್ಬೋದು, ಅಥವಾ ಡಿವೈಸ್ ಇರ್ಬೋದು, ರೈಟ್. ಇವತ್ತು ನಾವು ಪಾಪ್ಯುಲರ್ ಆಗಿ ಬ್ಲೂಟೂತ್ ಸ್ಪೀಕರ್ ಅಂತದೆಲ್ಲ ನಾವು ನೋಡ್ತಾ ಇದೀವಿ ಅಲ್ವಾ. ಸೊ ಆಲ್ ದೀಸ್ ಆರ್ ದ ಗ್ರೋತ್ ಆಫ್ ಟೆಕ್ನಾಲಜಿ. ಮ್ಯಾಕ್, ಇಲ್ಲಿ ಮ್ಯಾಕ್ ಅಂತ ಹೇಳಿದ್ರೆ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್, ಸ್ಟ್ಯಾಂಡ್ಸ್ ಫಾರ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಸಬ್ ಲೇಯರ್ ಅಟ್ ಎ ಡಾಟಾ ಲಿಂಕ್ ಲೇಯರ್ ಆರ್ ಸಬ್ ಲೇಯರ್. ಸೊ ಈ ಮ್ಯಾಕ್ ಅನ್ನೋದು ನಿಮ್ಮ ಲ್ಯಾನ್ ಕಾರ್ಡ್ ಅಂತ ಹೇಳ್ತೀವಿ. ಈ ಲ್ಯಾನ್ ಕಾರ್ಡ್ ಎಲ್ಲ ಎಲ್ಲಿ ಇರುತ್ತೆ, ಯಾವ ಪಾರ್ಷನ್ಗೆ ಸಂಬಂಧಪಟ್ಟದಂತ ಹೇಳ್ತಾ ಇದ್ದಾರೆ ಇಲ್ಲಿ, ನಿಮ್ಮ ಡಾಟಾ ಲಿಂಕ್ ಲೇಯರ್ಗೆ ಸಬ್ ಲೇಯರ್ ಆಗಿರುತ್ತೆ. ಓಕೆ, ಸೊ ಅಂತ ಸಬ್ ಲೇಯರ್ನಲ್ಲಿ ವೈರ್ಡ್ ಕನೆಕ್ಷನ್ ಆಗಿ ನೀವು ಬ್ಲೂಟೂತ್ನ ಯೂಸ್ ಮಾಡ್ಬೋದು. ಸೊ ಪೋರ್ಟ್ ಇಂದ ನೀವು ಆಕ್ಸೆಸ್ ಮಾಡಬೇಕು, ಡಿವೈಸ್ ಇಂದ ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ ಇಂಥ ಮ್ಯಾಕ್ ಲೇಯರ್ನಲ್ಲಿ, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಲೇಯರ್ನಲ್ಲಿ, ಇದು ಡಾಟಾ ಲಿಂಕ್ ಲೇಯರ್ನಲ್ಲಿ ಸಬ್ ಲೇಯರ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ಬ್ಲೂಟೂತ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ಈಗ ನಾವು ಇದೆಲ್ಲ ಸ್ಟಡಿ ಮಾಡಿದ್ವಿ. ಓಕೆ, ಫೀಚರ್ ಆಫ್ NFC ಕಮ್ಯುನಿಕೇಶನ್ ಟೆಕ್ನಾಲಜೀಸ್. ಓಕೆ, ನೆಕ್ಸ್ಟ್ ವರ್ಕ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್, ಅದರಲ್ಲಿ NFC ಸ್ಟಡಿ ಮಾಡಿದ್ವಿ, ಫೀಚರ್ಸ್ ಸ್ಟಡಿ ಮಾಡಿದ್ವಿ, RFID ಫೀಚರ್ಸ್ ಸ್ಟಡಿ ಮಾಡಿದ್ವಿ, ಬ್ಲೂಟೂತ್ ಫೀಚರ್ಸ್ ಸ್ಟಡಿ ಮಾಡಿದ್ವಿ. ಓಕೆ, we will learn the next concept in next class.